ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಈ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವೀಗ ನೋಡೋಣ. ಭೂಮಿ ಮತ್ತು ಅಜಿತ್ ಪಾನಿಪುರಿ ತಿನ್ನೋದಕ್ಕೆ ಹೊರಗಡೆ ಹೋಗಿರ್ತಾರೆ. ಅಲ್ಲಿಗೆ ಶ್ರವಣ್ ಮತ್ತು ಮನಸ್ವಿನಿ ಕೂಡ ಬಂದಿರ್ತಾರೆ. ಅವರನ್ನು ನೋಡಿ ಮನಸ್ವಿನಿ ಹೊಟ್ಟೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅನ್ಕೋತಾರೆ. ಇಲ್ಲಿ ಅಜಿತ್ ಮತ್ತು ಭೂಮಿ ಕೂಡ ದೊಡ್ಡ ಸಾಹೇಬರು ಬಂದಿದ್ದಾರೆ ಅಂತ ಹೇಳಿ ಅನ್ಕೋತಾರೆ. ಅಜಿತ್ ಹತ್ರ ಹೇಳ್ತಾಳೆ, ನಾನು ಹೋಗಿ ದೊಡ್ಡ ಸಾಹೇಬ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ತಾಯಿ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ಕೇಳ್ತೀನಿ ಅಂತ ಹೇಳ್ತಾಳೆ. ಅಜಿತ್ ಅವ್ರು ಹೇಳಿದ ಮಾತು ಕೇಳಲ್ಲ ಅಂತ ಹೇಳಿದ್ರೂ ಕೂಡ ಕೇಳದೆ ಅಜಿತ್ ಮಾತನ್ನು ಮೀರಿ ಹೋಗಿ ಭೂಮಿ ಶ್ರವಣ್ ಸಾಹೇಬ್ರ ಕಾಲಿಗೆ ಬಿದ್ದು, ಸಾಹೇಬ್ರೆ, ನಮ್ಮ ತಾಯಿ ಕೇಸಿಂದ ನೀವು ವಾಪಸ್ ತಗೊಳ್ಳಿ, ನನಗೆ ಅಂತ ಇರೋದು ಅವರೊಬ್ಬರೇ, ಅವರನ್ನು ನನ್ನಿಂದ ದೂರ ಮಾಡಬೇಡಿ ಅಂತೆಲ್ಲ ಬೇಡ್ಕೋತಾಳೆ. ಅವಳು ಬೇಡ್ಕೋತಾ ಇರೋದನ್ನು ನೋಡಿ ಶ್ರವಣ್ ಮನಸ್ಸು ಬೇಜಾರಾಗಿ ಆ ಕಡೆ ತಿರುಗಿ ನಿಂತಿರ್ತಾನೆ. ಎಲ್ಲಿ ಶ್ರವಣ್ ಮನಸ್ಸು ಕರಗಿ ಕೇಸ್ ವಾಪಸ್ ತೊಗೊಂಡ್ಬಿಡ್ತಾನೋ ಅಂತ ಶ್ರವಣ್ನ ಮುಖ ನೋಡಿ ಮನಸ್ವಿನಿ ಬದ್ದಾಡ್ತಾ ಇರ್ತಾಳೆ. ಅಪ್ಪನ ಮಗಳ ಮನಸ್ಸಿಗೆ ಕರಗಿಬಿಡುತ್ತೋ ಏನೋ ಅಂತ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಭೂಮಿ ಮಾತ್ರ ಛಲ ಬಿಡದೆ ಬೇಡ್ಕೋತಾನೆ ಇರ್ತಾಳೆ, ದಯವಿಟ್ಟು ನಮ್ಮಮ್ಮನ ನನ್ನಿಂದ ದೂರ ಮಾಡಬೇಡಿ, ನನಗೆ ಅಂತ ಇರೋದವರೊಬ್ಬರೇ, ನೀವು ದಯವಿಟ್ಟು ಈ ಕೇಸ್ನ ವಾಪಸ್ ತೊಗೊಳ್ಳಿ, ನನ್ನ ಅಮ್ಮ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಶ್ರವಣ್ ಕಾಲಿಗೆ ಬಿದ್ದು ಬೇಡ್ಕೋತಾಳೆ. ಭೂಮಿ ಮಾತಿಗೆ ಶ್ರವಣ್ ಮನಸ್ಸು ಕರಗಿ ತುಂಬ ಭಾವುಕನಾಗಿರ್ತಾನೆ. ನೋಡೋಣ ಏನಾಗುತ್ತೆ ಅಂತ. ಶ್ರವಣ್ ಕೇಸ್ನ ವಾಪಸ್ ತಗೋತಾನ ಅಂತ ಹೇಳಿ ನಾವು ಕಾದು ನೋಡೋಣ. ಈಗಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.